ನಮಸ್ಕಾರ ವೀಕ್ಷಕರೇ, ರೆಬೆಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ನಮ್ಮೆಲ್ಲರಿಗೂ ಇತಿಹಾಸ ಅಂದ ತಕ್ಷಣ, ದಾಸರು ಅಂದ ತಕ್ಷಣ ಒಂದು ಪುರಂದರ ದಾಸರಿರ್ಬೋದು, ವ್ಯಾಸರಾಜರಿರ್ಬೋದು, ವಾದಿರಾಜರಿರ್ಬೋದು, ಇಂಥವ್ರ ಕೀರ್ತನೆಗಳನ್ನು ಕೇಳಿಕೊಂಡು ಬೆಳೆದಿರ್ತೀವಿ. ಅಂಥವ್ರನ್ನ ನೋಡೋಕ್ಕಾಗಲಿಲ್ಲ, ಅವರು ಜೀವಿಸಿದನ್ನು ನೋಡೋಕ್ಕಾಗಲಿಲ್ಲ. ಇತ್ತೀಚೆಗೆ ಬರುವಂಥ ಸಿನಿಮಾಗಳ ಮೂಲಕ ಅವರ ಜೀವಿತಾವಧಿ ಹೇಗಿತ್ತು ಅನ್ನೋದನ್ನು ನೋಡ್ತೀವಿ. ಅದರಂತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ, ಸಂಕೀರ್ತನ ಅಂತ ಹೇಳಿ. ಅವರ ಕಾಲಘಟ್ಟದಲ್ಲಿ ಹೇಗಿತ್ತು, ವಿಜಯನಗರ ಸಾಮ್ರಾಜ್ಯ ಹೇಗಿತ್ತು, ಆ ವೈಭವ ಹೇಗಿತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಸಿನಿಮಾ ಮೂಲಕ ತೋರಿಸಿದ್ದಾರೆ. ಆ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಷನ್ ಇರ್ಬೋದು ಅಥವಾ ಆ್ಯಕ್ಟಿಂಗ್ ಇರ್ಬೋದು, ಹಲವಾರು ವರ್ಷಗಳಿಂದ ನಮ್ಮ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸ್ತಿರುವಂಥ ಪದ್ಮಕಲಾ ಅಮ್ಮ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಮ್ಮ. ಅಮ್ಮ, ನಿಮ್ಮ ಆ್ಯಕ್ಟಿಂಗ್, ಅಮ್ಮ ಅಂತ ಬಂದರೆ ನಿಮ್ಮ ಪಾತ್ರಗಳನ್ನು ನಾವು ತುಂಬ ಚಿಕ್ಕ ವಯಸ್ಸಿಂದನೂ ನೋಡ್ತಾ ಬಂದಿದ್ವಿ. ಅಮ್ಮನ ಪಾತ್ರಗಳನ್ನು ತುಂಬ ಮಾಡಿದ್ರಿ. ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದಲ್ಲದೆ ಹಾಗೆ ಜುವೆಲ್ ಅವರ ವರ್ಕ್ ಇರ್ಬೋದು, ಕಾಸ್ಟ್ಯೂಮ್ ಎಲ್ಲನೂ ಮಾಡಿದ್ದೀರಾ. ಹೆಂಗಮ್ಮ ಇದು ಸಾಧ್ಯ? ಈ ವಯಸ್ಸಲ್ಲೂ ಇಷ್ಟು ಸ್ಪೋರ್ಟಿವ್ ಆಗಿ ಹೇಗಿರ್ತೀರ? ಇದ್ರ ಸೀಕ್ರೆಟ್ ನಮಗೂ ಹೇಳಿ. ಅಂದರೆ ನಾನು ಚಿಕ್ಕ ಹುಡುಗಿಯಿಂದನೇ ತುಂಬ ನನಗೆ ಆರ್ಟ್, ಇದು ಬುಟ್ಟಿ ಹಾಕೋದು, ಮಣಿ ಪೋಣಿಸೋದು ಅದೆಲ್ಲ ತುಂಬ ಇಷ್ಟ. ಮತ್ತು ಟೈಲರಿಂಗು ತುಂಬ ಇದು. ನಾನು ITI ನಡೆಸ್ತಾ ಇದ್ದೆ. ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಅವಾರ್ಡ್ ಬಂದಿದೆ. ಕಾಸ್ಟ್ಯೂಮ್ ಡಿಸೈನರ್ ನಾನು. ಪ್ರೇಮಕಾರಂತಿಂದ ಹಿಡಿದು ಇದುವರೆಗೂ ಎಲ್ಲರಿಗೂ ಎಲ್ಲ ನಾಟಕಗಳು, ಸಿನಿಮಾ ಮತ್ತು ಎಲ್ಲದಕ್ಕೂ ಕಾಸ್ಟ್ಯೂಮ್ ಮಾಡಿದ್ದೀನಿ. ಅಲ್ಲದೆ ನಾನು ITI ನಡೆಸ್ತಾ ಇದ್ದಿದ್ದರಿಂದ ಸಾವಿರಾರು ಹೆಣ್ಮಕ್ಳಿಗೆ ಟೈಲರಿಂಗ್ ಟ್ರೈನಿಂಗು, ಬ್ಯಾಕ್ ಟ್ರೈನಿಂಗು, ಸ್ವಯಂ ಉದ್ಯೋಗಕ್ಕೆ ಏನೇನು ಬೇಕೋ ಆ ಥರ ಎಲ್ಲರಿಗೂ ಟ್ರೈನಿಂಗಲ್ಲಿ ಕೊಟ್ಟಿದ್ದೀನಿ. ಅದಲ್ಲದೆ ನನಗೆ ಇದು ಒಂದಕ್ಕೊಂದು ಕನೆಕ್ಷನ್ನು. ITI ಇದು ಶುರುವಾಯ್ತಲ್ವಾ, ಸೀರಿಯಲ್ ಶುರುವಾಯ್ತಲ್ಲ 88ಇಂದ, ಆವಾಗಿಂದ ಸೀರಿಯಲಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ದೆ. ಹಾಗೆ ಒಂದಕ್ಕೊಂದು ಕನೆಕ್ಷನ್ ಆಗಿ ನನಗೆ ಅದು ಇನ್ನೂ ಅಭಿವೃದ್ಧಿ ಆಗ್ತಾ ಬಂತು. ಇವಾಗ ಸೀರಿಯಲ್ ಆದಮೇಲೆ ಅದೇ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಸೀರಿಯಲ್ ಮಾಡೋಣ ಅಂದ್ಕೊಂಡಿದ್ದೆ. ದಾಸರು ಯತಿಗಳ ಬಗ್ಗೆ ನನಗೆ ತುಂಬ ಗೌರವ. ಆಮೇಲೆ ಅವ್ರ ಜೀವನ ಚರಿತ್ರೆಗಳು ಅದೆಲ್ಲ ಆದಷ್ಟು ನಾವು ಅಳವಡಿಸ್ಕೋಬೇಕು. ಈ ಥರ ಚಿಕ್ಕ ಹುಡುಗಿಯಿಂದ ಅದೇ ಥರ ಇದ್ದಿದ್ದರಿಂದ ಎಲ್ಲರಿಗೂ ಸಮಾಜಕ್ಕೆ ಏನಾದರೂ ನಾವು ಒಂದು ಹುಟ್ಟಿದ ಮೇಲೆ ಒಂದು ಕೊಡುಗೆ ಕೊಡಬೇಕು. ಅದು ನಾವು ಯಾವ ರೀತಿಲಾದರೂ ಇರ್ಬೋದು, ಒಟ್ಟಿನಲ್ಲಿ ಸಮಾಜ ಸೇವೆ ಮಾಡಬೇಕು ಅನ್ನೋದು ನನಗೆ ಚಿಕ್ಕ ಹುಡುಗಿಯಿಂದ ಇದ್ದಿದ್ದೊಂದು ಗುರಿ. ಅದಕ್ಕೆ ಕಾರಣ ನಮ್ಮ ತಾಯಿನೂ ಇರ್ಬೋದು. ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದರಿಂದ, ನಮ್ಮ ತಾಯಿ ಕಷ್ಟಪಟ್ಟಿದ್ದರಿಂದ ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು, ಯಾವಾಗಲೂ ಆರ್ಥಿಕ ಭದ್ರತೆ ಇರಬೇಕು ಹೆಣ್ಮಕ್ಳಿಗೆ ಅಂತ ಆ ದೃಷ್ಟಿಯಿಂದ ನಾನೇ ಓದುವಾಗಲೇ ಆನ್ಲೈನ್ ಲರ್ನಿಂಗ್ ಅಂತ ಮಾಡ್ತಾಯಿದ್ದೆ. ಬುಟ್ಟಿಗಳು ಹಾಕ್ಕೊಡೋದು, ಅದರಿಂದ ಫೀಸ್ಗೆಲ್ಲ ಇದು ಮಾಡಿ, ಹಾಗಾಗಿ ITI ತೆಗಿಯೋಕ್ಕೆ ಅದಕ್ಕೆಲ್ಲ ಕಾರಣ ಆಯಿತು. ಆಮೇಲೆ ಕೊನೆಗೆ ದೇವರು ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಪ್ರೊಡ್ಯೂಸರು ಮಾಡಿಸ್ಬಿಟ್ಟ. ಈ ಲೈನಲ್ಲಿ ಬಂದು ಆ್ಯಕ್ಟಿಂಗ್ ಜೊತೆಗೆ ಈ ಸಿನಿಮಾನ ಪ್ರೊಡ್ಯೂಸರು ಆದೆ. ಆಮೇಲಿಂದ ಇದಕ್ಕೆ ಆರ್ಟ್ ಡೈರೆಕ್ಷನ್ ನನಗೆ ಎಲ್ಲ ಬರ್ತಿದ್ದರಿಂದ ಯಾವ ಕಾಲಕ್ಕೆ ಹೇಗಿರಬೇಕು, ಯಾಕೆಂದರೆ ಪ್ರೇಮಕಾರಂತು, B ಜಯಶ್ರೀ, ಮಂಗಳ ಎನ್ನು ಇವ್ರುಗಳ ಜೊತೆ ಎಲ್ಲ ನಾನು ತುಂಬ ವರ್ಕ್ ಮಾಡಿರೋದ್ರಿಂದ, ಮತ್ತು ನಾವು ತುಂಬ ಅದ್ರ ಬಗ್ಗೆನೇ ತಿಳ್ಕೊಂಡಿರೋದ್ರಿಂದ ಯಾವ ಕಾಲದಲ್ಲಿ ಹೆಂಗಿರ್ಬೋದು ಆ ಥರ ಯೋಚನೆ ಇದ್ದಿದ್ದರಿಂದ ಕಾಸ್ಟ್ಯೂಮ್ ಮಾಡೋಕ್ಕೆ ತುಂಬ ಇದಾಯಿತು. ಮತ್ತು ಆಗಿನ ಕಾಲದಲ್ಲಿ ಪಾತ್ರೆಗಳು ಹೆಂಗಿರ್ಬೋದು, ಏನಿದ್ರು ಹಿತ್ತಾಳೆ, ತಾಮ್ರ, ನನಗೆ ತುಂಬ ವರ್ಷದಿಂದ ಇದೆಲ್ಲ ಮಾಡಬೇಕು ಅಂತ ಆಸೆ ಇದ್ದಿದ್ದರಿಂದ ನಮ್ಮ ಮನೇಲಿ ಇದ್ದಿದ್ದು ಹಳೆ ಪಾತ್ರೆ ಎಲ್ಲ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಏನೇ ನೋಡಿದ್ರು ತರೋದು, ಈ ಸಂಡೇ ಬಜಾರ್ ಅಂತಿದೆಯಲ್ಲ ಅಲ್ಲಿ ಹೋಗಿ ಹುಡುಕ್ ತರೋದು. ಮತ್ತು ಆ ಕೃಷ್ಣಂದು ಪುಟ್ಟು ಕೃಷ್ಣನ್ ನೋಡಿದ್ರಲ್ಲ, ಅದಕ್ಕೆ ಕಾಸ್ಟ್ಯೂಮ್ ಹೊಲಿದ್ದು ನಾನೇ. ಅವಾಗವಾಗ ಕೂತ್ಕೊಂಡೆಲ್ಲ ಹೊಲಿದಿದ್ದೀನಿ. ಅದಕ್ಕೊಂದು ಗೆಜ್ಜೆ ಇರ್ಬೋದು, ಆ ಉಡಿ ಗೆಜ್ಜೆ ಅದೆಲ್ಲ ನಾನೇ ಮಾಡಿದ್ದು. ಯಾಕೆಂದರೆ ನನಗೆ ಅದು ಮಾಡುವಾಗ ನಾನು ಏನು ಅನ್ಕೋತೀನಿ ಅಂದರೆ ತುಂಬ ಭಕ್ತಿಯಿಂದ ಮಾಡ್ತೀನಿ. ನಿಜವಾದ ಸಾಕ್ಷಾತ್ ಕೃಷ್ಣಂಗೆ ಮಾಡ್ತಾಯಿದ್ದೀನಿ. ಆಮೇಲಿಂದ ಆ ಮಠದ ಸೀನಲ್ಲೆಲ್ಲ ನೋಡಿದ್ರಲ್ಲ, ಆ ದೇವ್ರುಗಳಿಗೆ ಹಾರ, ಮಣಿ ಅದೆಲ್ಲನೂ ನಾನೇ ಮಾಡಿದ್ದು. ಯಾಕೆ ಅಂದರೆ ನನಗೆ ಸಂಪ್ರದಾಯ ಮಠಗಳಲ್ಲಿ ಎಲ್ಲ ನೋಡಿರ್ತೀವಲ್ಲ, ಅಲ್ಲಿ ಎಲ್ಲೂ ತಪ್ಪಾಗಬಾರ್ದು. ಇವಾಗ ನೀವು ಸರಿಗೆ ಮಾಡಿದರೆ ನಿಮ್ಮನ್ನು ಯಾರೂ ಕೇಳಲ್ಲ, ವಿಷಯನೇ ಕೇಳಲ್ಲ. ಏನಾದ್ರು ತಪ್ಪಾಗಿದ್ದರೆ ಮಾತ್ರ ಇಲ್ಲಿ ಯಾಕೆ ತಪ್ಪಾಯಿತು ಅಂತಾರೆ. ಮ್ಯಾಕ್ಸಿಮಮ್ ಅನ್ನಿಸ್ಕೋಬಾರ್ದು. ಮತ್ತು ನಾವು ಕರೆಕ್ಟಾಗಿ ತಿಳಿಸ್ಬೇಕು. ಏನೇ ಒಂದು ತಿಳಿಸ್ಬೇಕಾದ್ರೂ, ಯಾರಿಗೇ ಮಾಹಿತಿ ಕೊಡಬೇಕಾದ್ರೂ ನಮಗೆ ಅದ್ರ ಬಗ್ಗೆ ಗೊತ್ತಿರಬೇಕು. ಹಾಗಾಗಿ ಈ ಚಿತ್ರದಲ್ಲಿ ಕಾಸ್ಟ್ಯೂಮ್ ಇರ್ಬೋದು, ಆರ್ಟ್ ಅದು ನೋಡುವಾಗ ನಮಗೆ ಖುಷಿಯಾಗುತ್ತೆ, ನಾವು ಸರಿಗೆ ಮಾಡಿದರೆ ಅಲ್ವಾ. ಆ ಥರ ಇದು ಮಾಡಿದ್ದಮ್ಮ. ಅಮ್ಮ, ನೀವು ಈ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಯಾವ ರೀತಿ ಇದೆ ನಿಮ್ಮ ಪಾತ್ರದ ಬಗ್ಗೆ?
ನಾನು ಒಬ್ಬಳೇ ಹೆಂಗಸಿದ್ರಲ್ಲಿ ಅಂದರೆ ವೈಕುಂಠದಾಸರ ಹೆಂಡತಿ ಸೌಮ್ಯ ನಾಯಕಿಯನ್ನು ಪಾತ್ರ ಮಾಡಿದ್ದೀನಿ. ಸೌಮ್ಯ ನಾಯಕಿ ಉಲೂಪಿ ಅಂಶಸ್ಥಳಂತೆ, ಇವರು ಅರ್ಜುನನ ಅಂಶಸ್ಥರಂತೆ. ಅದಕ್ಕೆ ಅವ್ರಿಗೆ ಅಷ್ಟು ಸಖ. ಅವರು ಚೆನ್ನಕೇಶವನ್ನು ಬಿಡದೆ ಇದು ಮಾಡ್ತಿರ್ತಾರೆ. ಅವ್ರು ನೆನೆಸ್ಕೊಂಡ ಟೈಮಲ್ಲಿ ಕೃಷ್ಣ ಅವ್ರ ಮುಂದೆ ಪ್ರತ್ಯಕ್ಷ ಆಗ್ತಿರ್ತಾನೆ, ಆ ಮಗು ಆಗಿ, ಆ ಚಿಕ್ಕ ಪುಟ್ಟು ಕೃಷ್ಣನಾಗಿ. ಅದೆಲ್ಲ ಮಾಡುವಾಗ ನಾನೇ ನಿಜವಾಗ್ಲೂ ಆ ಪಾತ್ರನ ನಾನೇ ಆಗಿಬಿಟ್ಟಿದ್ದೆ. ಅಂದರೆ ನನ್ನ ಮುಂದೆನೇ ಕೃಷ್ಣನೇ ಬಂದಿದ್ದಾನೆ, ಕೃಷ್ಣನ ಜೊತೆನೇ ಆಟ ಆಡ್ತಿದ್ದೀವಿ, ಕೃಷ್ಣನ್ನೇ ಆಡಿಸ್ತಿದ್ದೀವಿ ಅಂತ. ನಿಜವಾಗ್ಲೂ ನಮ್ಮ ಸಿನಿಮಾ ಪೂರ್ತಿ ಕೃಷ್ಣನೇ ತುಂಬಿದ್ದಾನೆ. ಆ ಕೃಷ್ಣನೇ ಈಗಲೂ ನಮ್ಮನ್ನು ಕೈ ಹಿಡಿದು ಎತ್ತಬೇಕು, ಅವನೇ ಕಾಪಾಡ್ತಾನೆ. ನಮ್ಮ ಕೃಷ್ಣನೇ ನಂಬಿದ್ದೀನಿ. ನಮ್ಮ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಎಲ್ಲವೂ ಕೃಷ್ಣಾರ್ಪಣಮಸ್ತು. ಅವನು ಏನು ಒಂದು ಹುಲ್ಲು ಕಡ್ಡಿ ಆಡಬೇಕು ಅಂದರೂ ಅವನ ಇಚ್ಛೆ ಇರಬೇಕು, ಅವನ ಭಕ್ತಿ ಇರಬೇಕು ಅಂತ. ಅಮ್ಮ, ಈ ಮಾತನ್ನು ನೀವು ನಿಮ್ಮ ಜೀವನದಲ್ಲಿ ಎಷ್ಟು ನಂಬ್ತೀರಾ? ನಾನು ತುಂಬ ನಂಬ್ತೀನಮ್ಮ. ಇವಾಗಲೂ ಅಷ್ಟೇ. ಇವಾಗ ನಾವು ನಮ್ಮನ್ನು ಇಷ್ಟು ಜನನ ಕೂಡಿಸ್ಬೇಕಾದ್ರೂ ಅವನೇ ಅದಕ್ಕೆ ಕಾರಣ ಅನ್ಕೋತೀನಿ. ಇದಕ್ಕೆ ಆಮೇಲೆ ಯಾರ್ಯಾರು ಇದರಲ್ಲಿ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿರ್ಬೋದು, ಒಂದು ಸಣ್ಣ ಪಾತ್ರ ಆಗಲಿ, ನನಗೆ ಎಷ್ಟು ಜನ ಬೆಂಬಲ ಇತ್ತು ಅಂದರೆ ಎಲ್ಲರೂ ಬಂದು ಮಾಡಿದ್ದಾರೆ, ಒಂದು ಭಕ್ತಿಯಿಂದ ಮಾಡಿದ್ದಾರೆ. ಅದು ಕೃಷ್ಣನ ದಯೆ ಅನ್ಕೋತೀನಿ. ಆಮೇಲೆ ಎಂಥ ಒಳ್ಳೆ ಸಂಗೀತ ಕೊಟ್ಟಿದ್ದಾರೆ ಇವರು, ಪ್ರವೀಣ್ ಡಿ ರಾವ್. ನೀವೇ ನೋಡಿದ್ರಿ ಎಂತೆಂಥ ಕೀರ್ತನೆಗಳು, ದಾಸರದು ಯತಿಗಳು, ಅದೆಲ್ಲ ಕೃಷ್ಣಂದೇ ಒಂದು. ಈ ಸಿನಿಮಾ ಹಿಂಗೇ ಬರಬೇಕು ಅಂತನೋ, ಅಥವಾ ಇವರೇ ಇದನ್ನು ಮಾಡಬೇಕು, ಇವರೇ ಹಣ ಹೂಡಬೇಕು, ಇವರೇ ಸಹಾಯ ಮಾಡಬೇಕು, ಎಲ್ಲನೂ ನಾನು ದುಡ್ಡಿದ್ದಾಗಲೇ ಆ ಸಿನಿಮಾ ಮಾಡಿದ್ದೀನಿ. ಅದನ್ನು ಒದಗಿಸ್ತವನು ಅವನೇ. ನಮಗೆ ತೊಂದರೆ ಆದಾಗೆಲ್ಲ ಯಾರ್ದೋ ಮೂಲಕ ಬಂದು ತಗೊಳ್ಳಿ ಅಂತ ಕೊಟ್ಟು ಅದನ್ನು ನಾನು ಮಾಡಿದ್ದೀನಿ. ಅದು ಸಹಾಯ ಆಗಿರ್ಬೋದು, ಇನ್ವೆಸ್ಟ್ಮೆಂಟು ಯಾರೂ ಸುಮ್ಮನೆ ಮಾಡಲ್ವಲ್ಲ, ಒಬ್ಬರು ನಂಬಿ ತಾನೇ ಮಾಡೋದು. ಆ ಥರ ನನಗೆ ಆಗಿದೆ ಅಮ್ಮ. ಆದ್ದರಿಂದ ಸಂಪೂರ್ಣವಾಗಿ ಪ್ರತಿಯೊಂದಕ್ಕೂ ಏನು ಬೇಕಾದ್ರೂ ತಾರ್ಕಿಕವಾಗಿ ಯೋಚನೆ ಮಾಡಬೇಕು, ಹೀಗೆಲ್ಲ ಹೇಳ್ತಾರೆ. ಬಟ್ ನಾನು ಹೇಳೋದು, ನಾನು ನಂಬಿರೋದು ಕೃಷ್ಣ. ಇದನ್ನು ನೋಡಿ ಬೇಕಾದ್ರೆ ಕೈ ಹಿಡಿದು ಎತ್ತೋನು ಕೃಷ್ಣನೇ, ಅಷ್ಟು ನಂಬಿದ್ದೀನಿ ನಾನು. ಅಮ್ಮ, ಈಗ ಒಂದಿಷ್ಟು ಬುದ್ಧಿಜೀವಿಗಳನ್ಬೇಕು, ಬುದ್ಧಿಗೇಡಿಗಳು ಅನ್ಬೇಕೋ ಗೊತ್ತಾಗಲ್ಲ, ಒಂದಿಷ್ಟು ಜನ ವಾದ ಮಾಡ್ತಾರೆ ನಮ್ಮಲ್ಲಿ ಮಹಾಭಾರತ ಅನ್ನೋದು ನಡೆದೇ ಇಲ್ಲ ನಮ್ಮ ದೇಶದಲ್ಲಿ ಅಂತ. ನಮಗೆಲ್ಲರಿಗೂ ಅದಕ್ಕೆ ಪುರಾವೆಗಳು ಸಿಕ್ಕಿದ್ದಾವೆ, ಸಾಕ್ಷಿಗಳು ಸಿಕ್ಕಿದ್ದಾವೆ ಮಹಾಭಾರತ ನಡೆದಿರೋದಕ್ಕೆ. ಇದ್ರ ಬಗ್ಗೆ ನೀವೇನು? ನಾನೇನು ಹೇಳ್ತೀನಿ ಗೊತ್ತಾ, ಇದು ನಂಬಿಕೆ. ಈಗ ನೀವು ನಡೆದಿಲ್ಲ ಅಂತ ಅಂದ್ಕೊಂಡ್ರೂ ಅದರಲ್ಲಿರೋ ತತ್ವಗಳು ಹೇಗಿದೆ, ಯಾರು ಹೇಗಿರಬೇಕು, ಹೇಗಿದ್ದರೆ ದಾಯಾದಿ ಮತ್ಸರ ಇರ್ಬೋದು, ಅಥವಾ ಕೃಷ್ಣನ ಒಂದು ರಾಜಕೀಯ ಇರ್ಬೋದು, ಆಮೇಲೆ ಒಳ್ಳೆಯವ್ರ ಕಡೆ ದೇವ್ರು ಹೇಗಿರ್ತಾನೆ, ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ, ಇದೆಲ್ಲನೂ ನಾವು ಜೀವನಕ್ಕೆ ಅಳವಡಿಸ್ಕೋಬೋದಲ್ಲ. ಅವ್ರನ್ನ ನಾವು ಹೆಂಗೆ ತೊಗೋಬೋದು, ಮಾದರಿಯಾಗಿ ತೊಗೋಬೋದು ಅವ್ರನ್ನೆಲ್ಲನೂ. ಹೌದೋ ಇಲ್ವಾ? ಮಾದರಿಯಾಗಿ ಯಾಕೆ ತೊಗೋಬಾರ್ದು? ರಾಮಾಯಣನೇ ಇರ್ಬೋದು. ರಾಮರಾಜ್ಯ ಅಂದರೆ ಏನು? ಸತ್ಯ, ಧರ್ಮ, ನ್ಯಾಯ, ನೀತಿ ಅಂತ. ಅದನ್ನು ನೀವು ದಿನನಿತ್ಯ ಅಳವಡಿಸ್ಕೊಳ್ಳಿ. ನೀವು ದೇವ್ರು ನಮ್ಮದೇ ಇದ್ದರೆ ಬೇಡಿ, ಆದರೆ ನಮ್ಮನ್ನು ಮೀರಿದೊಂದು ನಂಬಿಕೆ ಇದ್ದೇ ಇದೆ. ಆ ಮಾರ್ಗದಲ್ಲಿ ಹೋದಾಗ ನಮಗೆ ಭಯಭಕ್ತಿ ಇರುತ್ತೆ. ಈಗ ನರಕ ಸ್ವರ್ಗ ಅಂದಾಗ ನೀವು ಹಿಂಗೆ ಮಾಡಿದ್ರೆ ನರಕದಲ್ಲಿ ನಿಮಗೆ ಶಿಕ್ಷೆ ಆಗುತ್ತೆ ಅಂದಾಗ ನಾವು ಆ ಕೆಲಸ ಮಾಡೋಕ್ಕೆ ಹೋಗಲ್ಲ. ಅದು ಒಳ್ಳೆಯದೇ ತಾನೇ. ನರಕ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ವೈತರಣಿ ನದಿನೋ ಯಮಧರ್ಮ ಸುಡ್ತಾನೆ, ಹಾಗೆ ಆ ಭಯದಿಂದ ಆದ್ರೂ ನಾವು ಮಾಡಲ್ಲ. ಧರ್ಮದಲ್ಲಿ ನಡಿಬೇಕಾದ್ರೆ ನಮಗೆ ಭಯಭಕ್ತಿ ಇರಬೇಕು. ನೀನು ದೇವ್ರನ್ನೇ ನಂಬಿದೆಯೋ ಅದೆಲ್ಲ ನನಗೆ ಬೇಡ. ಒಟ್ಟಿನಲ್ಲಿ ಆ ಭಯ ಅನ್ನೋದು ಒಂದು ಇದ್ದಾಗ, ದೇವ್ರ ಮೇಲೆ ಭಕ್ತಿ, ಭಯ ಅದೆಲ್ಲ ಇದ್ದಾಗ ನಾವು ಚೆನ್ನಾಗಿರ್ತೀವಿ. ಅಮ್ಮ, ನೀವು ಅವಾಗಲೇ ಹೇಳಿದ್ರಿ ಚಿಕ್ಕ ವಯಸ್ಸಲ್ಲಿ ತಂದೆನ ಕಳ್ಕೊಂಡೆ ಅಂತ. ಈಗ ನಮ್ಮ ಜನ್ರೇಷನ್ ತುಂಬ ಜನ ನೋಡ್ತಾ ಇರ್ತೀವಿ, ಎಕ್ಸಾಮಲ್ಲಿ ಫೇಲ್ ಆದೆ ಅಂದ ತಕ್ಷಣ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಅಥವಾ ಇನ್ನೇನೋ ಕಾರಣಕ್ಕೆ ಕೆಲವೊಂದೊಂದು ವಿಷಯಗಳಿಗೆ, ಚಿಕ್ಕ ಪುಟ್ಟ ವಿಷಯಗಳಿಗೂ ಆತ್ಮಹತ್ಯೆ ಮಾಡ್ಕೊಳೋದು. ಹೆಣ್ಣುಮಕ್ಳಿಗೂ ಸ್ವಾಭಿಮಾನಲಂಬಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವರ ಮಾನಸಿಕವಾಗಿ ತುಂಬ ಕುಗ್ಗುತ್ತಾ ಇದ್ದಾರೆ ಹೆಣ್ಮಕ್ಳು. ಯಾಕೆ? ಇದ್ರ ಬಗ್ಗೆ ನೀವು ನಮ್ಮ ಹೆಣ್ಮಕ್ಳಿಗೆ ಟಿಪ್ಸ್ ಏನಾದರೂ ಕೊಡೋದು? ನಾನು ಹೇಳೋದೇನು ಗೊತ್ತಾ, ಯಾರೇ ಆಗಲಿ ಚಿಕ್ಕ ವಯಸ್ಸಿಂದ ಹೇಳೋದು ಆತ್ಮವಿಶ್ವಾಸ ಇರಬೇಕು. ನನಗೆ ಆತ್ಮವಿಶ್ವಾಸ ಅದೆಲ್ಲ ಏನೂ ಗೊತ್ತಿಲ್ಲ.
ಧೈರ್ಯ ಇತ್ತು ನನಗೆ ಹಿಂಜರಿಕೆ ಇರಲಿಲ್ಲ. ಈಗ ಕೆಲವರು ಅಂತಾರಲ್ಲ, ಅಯ್ಯೋ ನಮಗೆ ತುಂಬ ಇನ್ಫೀರಿಯಾರಿಟಿ ಅಂತಾರಲ್ಲ, ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸೇ ಇಲ್ಲ. 3 ಇಯರ್ಸ್ಗೆ ನಾನು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದೆ, ಸ್ಕೂಲ್ಗಳಲ್ಲಿ ಎಲ್ಲದರಲ್ಲೂ ಮುಂದೆ ಇರ್ತಾಯಿದ್ದೆ, ಲೀಡರ್ ಆಗಿದ್ದೆ, ಡ್ಯಾನ್ಸು, ಡ್ರಾಮಾ, ಡಿಬೇಟು ಪ್ರತಿಯೊಂದರಲ್ಲೂ ಭಾಗವಹಿಸ್ತಾ ಇದ್ದೆ. ನಮಗೆ ಕಷ್ಟ ಇದೆ ಅದೆಲ್ಲ ನನಗೇನೂ ಇಲ್ಲ. ನನ್ನ ಹತ್ರ ಎರಡು ಬಟ್ಟೆ ಇದ್ದರೆ ಇನ್ನೊಬ್ಳಿಗೆ ನೀನೊಂದು ಹಾಕ್ಕೊಳ್ಳೆ ಅಂತಿದ್ದೆ. ಎಷ್ಟೋ ಜನಕ್ಕೆ ಇನ್ಫೀರಿಯಾರಿಟಿ ಹೋಗಿಸಿದ್ದೀನಿ. ನಿಜ ಹೇಳಬೇಕಂದ್ರೆ ನಾನು PUC ಫೇಲ್ ಆಗಿದ್ದೆ, ಆದರೆ ನಂಗೆ ಒಂಚೂರು ಬೇಜಾರೇ ಇಲ್ಲ. ನನ್ನ ಫ್ರೆಂಡು ಫಸ್ಟ್ ಕ್ಲಾಸ್ ಬಂದಿದ್ಲು, ನೋಡಿ ಇವಳು ಫಸ್ಟ್ ಕ್ಲಾಸ್ ಗೊತ್ತಾ, ನಾನು ಫೇಲು ಗೊತ್ತಾ ಅಂತ ಹೇಳ್ಕೊಂಡು ಓಡಾಡಿದ್ದೀನಿ. ಆದರೆ ನಮ್ಮ ತಾಯಿ ಬಿಡಲಿಲ್ಲ, ಎಕ್ಸಾಮ್ ಕಟ್ಟಿ ಪಾಸ್ ಮಾಡಲೇಬೇಕು, ನೀ ಡಿಗ್ರಿ ತೊಗೊಳ್ಳೇಬೇಕು ಅಂದರು. ನೋಡು 20 ವರ್ಷಕ್ಕೆ ಮಾಡಿದ್ರು ಡಿಗ್ರಿನೇ, 50 ವರ್ಷಕ್ಕೆ ಮಾಡಿದ್ರು ಡಿಗ್ರಿನೇ. ಬಟ್ ವಿದ್ಯೆ ಇಲ್ಲದೆ ಮಾತ್ರ ಇರಬಾರ್ದಮ್ಮ. ಹೆಣ್ಮಕ್ಳು ಇಲ್ಲ ಓದ್ತಾ ಇರಬೇಕು, ಇಲ್ಲ ಕೆಲಸದಲ್ಲಿರಬೇಕು, ಇಲ್ಲ ಅಂತಂದರೆ ಮದುವೆ ಆಗಿರಬೇಕು, ಇಲ್ಲ ಅಂದರೆ ಕೆಟ್ಟ ಕಾರ್ಖಾನೆ ಆಗುತ್ತೆ ಮನಸ್ಸು ಅಂತ ನಮ್ಮ ತಾಯಿ ಹೇಳೋರು. ಅದೇ ನಮ್ಮ ತಾಯಿ ಕೊಟ್ಟಿದ ಒಂದು ಧೈರ್ಯನೇ ನಾವು ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗಿದ್ದು. ಆಮೇಲೆ ಕಟ್ಟಿದೆ 2 ವರ್ಷ ಆದಮೇಲೆ ಒಂದೊಂದೇ ಸಬ್ಜೆಕ್ಟ್ ಮಾಡಿಕೊಂಡು ಡಿಗ್ರಿನಲ್ಲಿ ಕಾಲೇಜ್ಗೆ ಸೆಕೆಂಡ್ ಬಂದಿದ್ದೆ ನಾನು. ಆ ಥರ ಡಿಗ್ರಿ ಸೆಕೆಂಡ್ ಇಯರಲ್ಲಿರುವಾಗ ಮದುವೆ ಗೊತ್ತಾಯಿತು. ನಮ್ಮ ತಾಯಿ ಮುಗಿದ ಮೇಲೇ ಮದುವೆ ಮಾಡೋದು ಅಂದರು. 1 ವರ್ಷ ನಮ್ಮ ಯಜಮಾನ್ರು ವೆಯ್ಟ್ ಮಾಡಿ ಆಮೇಲೆ ಮದುವೆ ಆಗಿತ್ತು. ಅಮ್ಮ, ಮದುವೆ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳೋದೇನೆಂದರೆ, ಧೈರ್ಯವಾಗಿರಿ, ಒಂದಲ್ಲ ಒಂದು ವಿದ್ಯೆ ಕಲೀರಿ. ಬರೀ TV ಸೀರಿಯಲ್ಲು, ಆಮೇಲಿಂದ ನಾನು ಸೀರಿಯಲಲ್ಲಿ ಮಾಡ್ತೀನಿ, ಅದೇ ಒಳ್ಳೇದು ಮಾತ್ರ ನೋಡಿ. ಆಮೇಲಿಂದ ಯೂಟ್ಯೂಬು ಎಲ್ಲ ಬರುತ್ತಲ್ಲ, ಏನೇನೋ ಫೇಸ್ಬುಕ್ಕು ಅದು ಇದು ಎಷ್ಟು ಬೇಕೋ ಆ ಮಾಹಿತಿಗೆ ತೊಗೊಳ್ಳಿ. ಮಿಕ್ಕಿ ಟೈಮಲ್ಲಿ ಓದಿ ಅಥವಾ ಕೈ ಕೆಲಸಗಳು ಕಲೀರಿ. ಏನು ನಿಮ್ಮ ಕೈಲಿ ಶಕ್ತಿನೋ ಅದನ್ನು ಮಾಡ್ಕೊಂಡು ಮುಂದೆ ಬನ್ನಿ. ಯಾರು ಹೇಡಿಗಳ ಥರ ಸಾಯಬೇಡಿ. ಏನೇ ಸಾಮಾನ್ಯದವರು ಅಸಾಮಾನ್ಯರಾಗ್ಬೋದು ಅನ್ನೋದಕ್ಕೆಲ್ಲ ಕಾರಣ ನಾವುಗಳೇ ಇದ್ದೀವಿ. ಅಮ್ಮ, ಮದುವೆ ಅಂದ ತಕ್ಷಣ ನೆನಪಾಯ್ತು, ನೀವು ಅವಾಗಲೇ ಹೇಳಿದ್ರಿ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇತ್ತೀಚೆಗೆ ಅದನ್ನ ನಿಮ್ಮ ಪ್ರಕಾರ ಈಗಿನ ಜನ್ರೇಷನರು ಮದುವೆ ಅನ್ನೋ ವಿಚಾರದಲ್ಲಿ ಎಲ್ಲಿ ಎಡವುತ್ತಾರೆ ಅಂತ ಬೇಗ ಕೋಪಿಸ್ಕೋತಾರೆ. ಕೋಪಿಸ್ಕೋಬಾರ್ದು, ಆಗುತ್ತೆ ಜಗಳ. ನಮಗೂ ಜಗಳ ಆಗ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತಿಗೆ ನಾವೇನು ಮಾಡ್ತಾಯಿದ್ವಿ, ಒಬ್ರು ಯಾರೋ ಸೋಲ್ಬೇಕಲ್ವಾ, ಒಪ್ಕೋತಾ ಇದ್ವಿ. ಅದು ತುಂಬ ಇವಾಗ ಡೈವರ್ಸ್ ಅನ್ನೋದು ಕಾಮನ್ನು, ನಮಗೆ ಅದು ಅವಮಾನ ಅಂತ. ಮಕ್ಳನ್ನ ನೋಡ್ಕೋಬೇಕು, ಮಕ್ಳಿಗೆ ಗೌರವ ಇರೋಲ್ಲ, ಈ ಥರ ಎಲ್ಲ ತಿಳ್ಕೊಂಡಿದ್ವಿ. ಧನ್ಯವಾದ ಅಮ್ಮ, ನಿಮ್ಮ ಸಿನಿಮಾ ಚೆನ್ನಾಗಿರಲಿ. ಯಾಕಂದರೆ ಈ ಥರದ್ದು ಕಥೆಗಳು ನಮಗೆ ಸಿಗಲ್ಲ. ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ವೈಭೋಗ ನೆನಪಾಗುತ್ತೆ, ಅದ್ರ ಪತನ ನೆನಪಾಗುತ್ತೆ. ಈಗಲೂ ಒಂದೊಂದ್ಸಲ ಬೇಜಾರಾಗುತ್ತೆ. ಆ ಸಿನಿಮಾದ ಬಗ್ಗೆ ಹೇಳೋಕೆ ಹೊರಟಿದ್ದೀರಾ, ಖಂಡಿತ ಒಳ್ಳೆಯದಾಗಲಿ ಅಮ್ಮ. ನಾವೆಲ್ಲರೂ ಸಿನಿಮಾ ನೋಡ್ತೀವಿ. ಎಲ್ಲರಿಗೂ ಹೇಳಿ, ಎಲ್ಲರೂ ಬಂದು ನೋಡೋ ಹಾಗೆ ಮಾಡಿ. ಥ್ಯಾಂಕ್ ಯು.